ರಾಜಕೀಯದಲ್ಲಿ ಅದೃಷ್ಟ ಅಂತಂದ್ರೆ ಈ ರೀತಿ ಇರಬೇಕು. ಯಾಕಂತಂದ್ರೆ ಅವರು ಬೆಂಗಳೂರಿಗೆ ಬಂದಿದ್ದು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ತಗೊಳ್ಬೇಕು ಅಂತ ಬಂದಿದ್ದು. ಅವ್ರಿಗೆ ಗೊತ್ತೇ ಇರಲಿಲ್ಲ ಈ ರೀತಿಯ ಒಂದು ಬೆಳವಣಿಗೆ ಆಗತ್ತೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಸೂಚನೆ. ಪಟ್ಟಿಯೆಲ್ಲ ಅವರ ಹೆಸರಿದೆ. ಇನ್ನೂ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ತೆಗೆದುಕೊಂಡಿಲ್ಲ. ಅದಕ್ಕೂ ಮೊದಲೇ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಹಳ ಜನ ಶಾಸಕರು ಕಳೆದ ಹಲವು ದಿನದಿಂದ ಬೆಂಗಳೂರಲ್ಲಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಯ ಸಂದರ್ಭದಲ್ಲಿ ನನಗೆ ಫೋನ್ ಬರುತ್ತೆ ಅಂತ. ಇವರು ಬಂದಿರೋದು ಪ್ರಮಾಣ ವಚನ ಸ್ವೀಕರಿಸೋದು, ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ. ಅಚ್ಚಿ ಎನ್ನುವಂತೆ ಪಟ್ಟಿಯೆಲ್ಲ ಅವರಿಗೆ ಅವಕಾಶ ಸಿಕ್ಕಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಟ್ಟಿಯಿಂದ ಆಚೆ, ಗಾಯತ್ರಿ ಶಾಂತೇಗೌಡ ಇನ್, ಲಕ್ಷ್ಮೀ ಹೆಬ್ಬಾಳ್ಕರ್ ಔಟ್. ಗಾಯತ್ರಿ ಶಾಂತೇಗೌಡ ಅವಕಾಶ ಪಡೆದಿದ್ದಾರೆ. ಈಗ 20 ಜನರ ಪೈಕಿ 6 ಜನ ಸಿದ್ದು ಕ್ಯಾಬಿನೆಟ್ ಅಲ್ಲಿ ಇದ್ದವರು. ಯಾರ್ಯಾರು ಅಂತ ನೋಡ್ತಾ ಇದ್ದೀರಿ. ಅದರಲ್ಲಿ ಒಬ್ಬರು ವಾಲ್ಮೀಕಿ ಹಗರಣದ ಕಳಂಕ ಹೊತ್ತು ರಾಜೀನಾಮೆ ಕೊಟ್ಟವರು ನಾಗೇಂದ್ರ. ಅದು ಬಿಟ್ಟು ಉಳಿದಂತ 5 ಜನ ಕ್ಯಾಬಿನೆಟ್ ಅಲ್ಲಿ ಇದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ದವರು. ಅಂದ್ರೆ ಆ ಕ್ಯಾಬಿನೆಟ್ ಅಲ್ಲಿ ಇದ್ದವರು 5 ಜನ ಟೋಟಲ್ 6 ಅವಕಾಶ ಸಿಕ್ಕಿದೆ 6 ಜನರಿಗೆ. ಹಲೋ, ಇನ್ನು ಬಾಲಕೃಷ್ಣ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಮಾಗಡಿ ಎಂ.ಎಲ್.ಎ ಅವರು ಮಾತನಾಡಿದ್ದಾರೆ, ನೋಡೋಣ. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಎಸ್.ಸಿ. ಬಾಲಕೃಷ್ಣ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬಹಳ ವರ್ಷಗಳ ನಂತರದಲ್ಲಿ ತಮಗೊಂದು ಅವಕಾಶ ಲಭ್ಯ ಆಗಿದೆ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ. ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಮೊದಲನೇದಾಗಿ ನನಗೆ ಈ ಸ್ಥಾನವನ್ನು ಕಲ್ಪಿಸ್ಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ಒತ್ತಡಗಳ ಮಧ್ಯೆಯಲ್ಲೂ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು, ಡಿ.ಕೆ. ಶಿವಕುಮಾರ್ ಅವರೊಬ್ಬರೇ ಅಲ್ಲ, ಅವ್ರ ಕುಟುಂಬ, ನಮ್ಮ ಉಷಕ್ ಅವರಿರ್ಬೋದು, ಅವರ ಮಕ್ಕಳಿರ್ಬೋದು, ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರು, ಇವರೆಲ್ಲ ಸೇರಿ ಹೈಕಮಾಂಡು ಎಲ್ಲರೂ ಸೇರಿ ನನಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಅವರಿಗೆ ಒಂದು ಕೃತಜ್ಞನಾಗಿರ್ತೇನೆ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ. ಹಳೆ ಮೈಸೂರು ಭಾಗದಲ್ಲಿ ಬಹಳ ಪ್ರಮುಖವಾಗಿ ಶಿವಕುಮಾರ್ ಬೆಂಬಲಕ್ಕೆ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿ. ಆ ಒಂದು ಕಾರ್ಯ ತಮ್ಮಿಂದ ಹೇಗೆ ಆಗಬಹುದು ಸರ್? ನಾನು ಮೊದಲಿಂದನೂ ಕೂಡ ಅವರನ್ನು ಬೆಂಬಲಿಸ್ಕೊಂಡೇ ಬಂದಿರತಕ್ಕಂಥದ್ದು. ನಾನು ಕಾಂಗ್ರೆಸ್ ಪಕ್ಷ ಸೇರಿಕೊಂಡಾಗಿಂದನೂ ಕೂಡ ಅವರ ಹಿಂಬಾಲಕನಾಗಿ ಅವ್ರನ್ನ ಬೆಂಬಲಿಸ್ಕೊಂಡೇ ಬಂದಿರತಕ್ಕಂಥದ್ದು. ಎಂಥ ಸಂದರ್ಭ ಬಂದರೂ ಕೂಡ ಅವರ ಹೆಸರಿಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತೀನಿ. ಯಾವುದೇ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಖಂಡಿತ ಅವ್ರ ವಿಶ್ವಾಸವನ್ನು ಖಂಡಿತ ಉಳಿಸ್ಕೊತೀನಿ ನಾನು. ಸರ್, ನವೆಂಬರ್ 21ಕ್ಕಿಂತ ಮುಂಚಿತವಾಗಿ ದೊಡ್ಡ ಧ್ವನಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಡಿ.ಕೆ. ಶಿವಕುಮಾರ್ ಬಹಳ ದೊಡ್ಡ ಗಟ್ಟಿ ಧ್ವನಿ ಹೇಳಿದವರು, ನೀವು ಮೊಳಗಿಸಿದವರು. ಹೈಕಮಾಂಡ್ ಮಾಡಿದವರು ಕೂಡ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡಿದ್ರಿ. ಆ ಒಂದು ಶ್ರಮ ನಿಮಗೆ ಒಂದು ಪೂರಕವಾದ ತೀರ್ಮಾನಕ್ಕೆ ಸಾಕ್ಷಿ ಆಯ್ತಾ ಸರ್? ಖಂಡಿತ. ಈಗ ನಾನು ಹೇಳೋದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ಅದಕ್ಕೆ ಅವ್ರಿಗೆ ಅರ್ಹತೆ ಇದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ವರ್ಷಗಳ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡ್ಬಂದಂಥವ್ರು. ಅವ್ರಿಗೆ ತೊಂದರೆ ಆದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಲಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ. ಬಹುಶಃ 89ರಲ್ಲಿ ಅಂತ ಕಾಣಿಸ್ತದೆ. ಆದರೂ ಕೂಡ ಅವ್ರು ಇಂಡಿಪೆಂಡೆಂಟಾಗಿ ಗೆದ್ದು ಪುನಃ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ಗೋಸ್ಕರ ಶ್ರಮಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಅವರ ಶ್ರಮ ಭಾಳಷ್ಟಿದೆ. ಅದರ ಪ್ರತಿಫಲ ಅವ್ರಿಗೆ ಸಿಕ್ಕಿದೆ. ಈಗ ಅವರಿಂದ ನಾವು ಈಗ ನಿಂತಿದ್ದೇವೆ. ನನಗೂ ಕೂಡ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಭಾವಿಸ್ತೇನೆ. ನೀವು ಮಂತ್ರಿ ಆದ ತಕ್ಷಣ ಸರ್ ಒಂದು ಸಂಭ್ರಮ ಒಂದು ಕಡೆ, ಇನ್ನೊಂದು ಕಡೆ ಸಹಜವಾಗಿ ನೀವು ಮಂತ್ರಿ ಆಗ್ತೀರಿ ಅಂದ ತಕ್ಷಣ ಇನ್ನೊಂದು ವರ್ಗವೂ ಕೂಡ ನಿಮ್ಮ ಏಳಿಗೆಯನ್ನು ಅಥವಾ ಕುಮಾರಸ್ವಾಮಿ ಆದಾಗ JDS ವಲಯವೂ ಕೂಡ ಬಹಳ ಅತ್ಯಂತ ಗಂಭೀರವಾಗಿ ತಮ್ಮನ್ನು ನೋಡುತ್ತೆ ಅಂತ ಅನ್ಸಲ್ಲ ಸರ್? ಖಂಡಿತ. ನಮ್ಮ ನಾಯಕರು ಹೇಳಲ್ವ ಯಾವಾಗಲೂ, ಮೋರ್ ಸ್ಟ್ರಾಂಗ್ ಮೋರ್ ಎನ್ಮಿಸ್ ಅಂತ. ಯಾವಾಗ ನಾವು ಸ್ಟ್ರಾಂಗ್ ಆಗ್ತಾ ಇರ್ತೀವಿ, ಎನ್ಮಿಗಳು ಜಾಸ್ತಿ ಆಗ್ತಾ ಇರ್ತಾರೆ. ಆದರೆ ಭಾಳ ಬುದ್ಧಿವಂತಿಕೆಯಿಂದ ಭಾಳ ಹುಷಾರಿಕೆಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ನಮಗೆ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಡಿ.ಕೆ. ಸುರೇಶ್ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ನಮಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಖಂಡಿತ ನಡ್ಕೊತೀನಿ ನಾನು. ಕೊನೆಯದಾಗಿ ಸರ್, ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯಕ್ಕೆ 2,
ಬೆಂಗಳೂರು ಗ್ರಾಮಾಂತರ, ಹೀಗೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರ ಆದ್ಯತೆ ಶಿವಲಿಂಗೇಗೌಡರು ಸೇರಿದ ಹಾಗೆ ಒಕ್ಕಲಿಗ ನಾಯಕರಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ ಕಾಣ್ತಾ ಇದ್ದೇವೆ ಸರ್. ಯಾವ ಸಂದೇಶ, ಯಾವ ದೃಷ್ಟಿಕೋನ ಇಟ್ಕೊಂಡು ಈ ಥರದ ತೀರ್ಮಾನ ಆಗಿರ್ಬೋದು? ನೋಡಿ, ಹಳೆ ಮೈಸೂರು ಭಾಗದಲ್ಲಿ ಇದುವರೆಗೂ ಕೂಡ ಕುಮಾರಸ್ವಾಮಿ ಅವರ ಪಾರಿಪತ್ಯ ಇತ್ತು. ಕುಮಾರಸ್ವಾಮಿ ಅವರೇ ನಮ್ಮ ಜನಾಂಗದ ಜೊತೆಗೆ ಈ ಭಾಗದ ಸರ್ವೋಚ್ಚ ನಾಯಕರಾಗಿದ್ದರು. ಈಗ ಹಳೆ ಮೈಸೂರು ಭಾಗಕ್ಕೆ ಮತ್ತೊಬ್ಬ ನಾಯಕರಾದಂಥ ನಮ್ಮ ಮುಖ್ಯಮಂತ್ರಿಗಳು ಉದಯ ಆಗಿದ್ದಾರೆ. ಈಗ ಅದನ್ನು ಅವರು ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದರೆ ನೀವು ಈ MP ಎಲೆಕ್ಷನ್ನಲ್ಲಿ ನೀವು ನೋಡಿದ್ರಿ ಯಾವ ರೀತಿ ಅವರ ಅಲಯನ್ಸಿಂದ ಯಾವ ರೀತಿ ನಮಗೆ ನಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಯ್ತು ಈ ಭಾಗದಲ್ಲಿ ಅಂತ. ಈಗ ಅದನ್ನು ನಾವು ಮೇಕಪ್ ಮಾಡಬೇಕಲ್ಲ, ಈಗ ಸರಿಪಡಿಸ್ಬೇಕಲ್ಲ. ಆ ದೃಷ್ಟಿಯಿಂದ ನಮ್ಗೆಲ್ಲರೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಖಂಡಿತವಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇವೆ. ಕ್ಯಾಮರಾಮನ್ ಮಹೇಶ್ ಜೊತೆ ಆನಂದ್ ಪೈ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.